ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದೊಂದು ಸ್ಪೆಷಲ್ ವ್ಲಾಗ್, ನಮಗೆ ಸ್ಪೆಷಲ್ ವ್ಲಾಗ್ ಆಗಿದೆ. ಸೊ ನಾವೆಲ್ಲ ಟ್ರಿಪ್ ಹೊರಟಿದ್ದೀವಿ, 5 days ಟ್ರಿಪ್ ಇದು. ಸೊ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನ್ನ ಹತ್ರ ಪಾಸ್ಪೋರ್ಟೇ ಇರಲಿಲ್ಲ. ಸೊ ಇವಾಗ ಟ್ರಿಪ್ಗೋಸ್ಕರ ಪಾಸ್ಪೋರ್ಟ್ನ ಅಪ್ಲೈ ಮಾಡಿದ್ದು ನಾವು ತತ್ಕಲಲ್ಲಿ ಅಪ್ಲೈ ಮಾಡಿದ್ದಲ್ವೇನೋ. ತತ್ಕಾಲಲ್ಲಿ ಅಪ್ಲೈ ಮಾಡಿದ್ವಿ. ಎಷ್ಟು ಬೇಗ ಬಂತು ಅಂದರೆ ಐ ವಾಸ್ ವೆರಿ ಮಚ್ ಸರ್ಪ್ರೈಸ್ಡ್. ಇಷ್ಟು ಬೇಗ ಬರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ಮುಂಚೆನೇ ಮಾಡಿಸ್ಬೇಕಿತ್ತು, ಎಲ್ಲರ ಹತ್ರನೂ ಪಾಸ್ಪೋರ್ಟ್ ಇರುತ್ತೆ, ಆದರೆ ನನ್ನ ಹತ್ರನೇ ಇರಲಿಲ್ಲ. ಸೊ ಮಾಡಿಸೋಂಥ ಸಿಚುವೇಶನ್ ಇರಲಿಲ್ಲ. ಹೋಗ್ಲಿ ಬಿಡು ಆಮೇಲೆ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದೆ ನಾನು. ಸೊ ಇವಾಗ ಫೈನಲಿ ಪಾಸ್ಪೋರ್ಟ್ನ ಮಾಡಿಸಿದೆ. ಆ್ಯಂಡ್ ತತ್ಕಾಲಲ್ಲಿ ಆನ್ಲೈನ್ ಅಪ್ಲೈ ಮಾಡಿದ್ವಿ. ಆ್ಯಂಡ್ ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕಿದ್ದು. ಹಾಂ, ಸೊ ಆನ್ಲೈನ್ ವೆರಿಫಿಕೇಶನ್ ಏನಲ್ಲ, ಅಲ್ಲೇ ಹೋಗಿ ಪಾಸ್ಪೋರ್ಟ್ ಆಫೀಸಿಗೆ ಹೋಗಿದ್ದು. 1 day ಬಂದಿರೋದು ಅಷ್ಟೇ ನಿಮಗೆ. ಎಸ್. ಸೊ ಪಾಸ್ಪೋರ್ಟ್ ವೆರಿಫಿಕೇಶನ್ ಹೋಗೋದಕ್ಕೆ ನಾವೇ ಆನ್ಲೈನಲ್ಲಿ ಡೇ ಆ್ಯಂಡ್ ಟೈಮ್ ಅಲ್ವಾ ಸ್ಕೆಡ್ಯೂಲ್ ಮಾಡ್ಕೋಬೋದು. ಆ್ಯಂಡ್ ಇವತ್ತು ಹೋಗಿ ನಾನು ಪಾಸ್ಪೋರ್ಟ್ ವೆರಿಫಿಕೇಶನ್ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ಬಂದೆ. ಆ್ಯಂಡ್ ನೆಕ್ಸ್ಟ್ ಡೇನೇ ನನ್ನ ಕೈಯಲ್ಲಿ ಪಾಸ್ಪೋರ್ಟ್ ಇತ್ತು. ಎಷ್ಟು ಬೇಗ ಬಂತು ಅಂದರೆ ಫುಲ್ ಖುಷಿ ಆಗೋಯ್ತು. ನಾನು ಎಲ್ಲಿ ಡಿಲೇ ಆಗಿಬಿಡುತ್ತೋ, ನಾವು ಟ್ರಿಪ್ ಹೋಗೋದು ಬೇರೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ನಾವು 2 months ಬ್ಯಾಕ್ ಅಲ್ಲ, 1.5 ತಿಂಗಳ ಹಿಂದೆನೇ ಅನಿಸುತ್ತೆ ನಾವು ಪ್ಲ್ಯಾನ್ ಮಾಡಿದ್ದು. ಸೊ ಬೇಗ ಪಾಸ್ಪೋರ್ಟು ಬಂತು, ಎಲ್ಲ ಆಯಿತು, ಎಲ್ಲ ಬುಕ್ ಮಾಡಿದ್ವಿ, ಫ್ಲೈಟ್ಸ್ ಎಲ್ಲ ಬುಕ್ ಮಾಡಿದ್ವಿ. ಇಂಡಿಗೋದು ಬೇರೆ ಇವಾಗ ತಲೆನೋವು. ಹೋಪ್ಫುಲಿ ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ಸಾರ್ಟ್ ಔಟ್ ಆಗಿರುತ್ತೆ. ಲೆಟ್ಸ್ ಕೀಪ್ ಆರ್ ಫಿಂಗರ್ಸ್ ಕ್ರಾಸ್ಡ್. ಸೊ ನಾ ಹೇಳ್ದಾಗೆ ಪಾಸ್ಪೋರ್ಟು ತುಂಬಾ ಬೇಗ ಬಂತು. ಬಟ್ ಮೇಕ್ ಶ್ಯೂರ್ ಪಾಸ್ಪೋರ್ಟ್ ನಾವು ವೆರಿಫಿಕೇಷನ್ ಪಾಸ್ಪೋರ್ಟ್ ಆಫೀಸ್ಗೆ ನಾವು ಹೋಗುವಾಗ ಎಲ್ಲ ಡಾಕ್ಯುಮೆಂಟ್ಸ್, ID ಪ್ರೂಫ್, ಅಡ್ರೆಸ್ ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫು ಮೇಜರ್ಲಿ ನಿಮ್ಗೆ SLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಮತ್ತು ಜೆರಾಕ್ಸು. ಜೆರಾಕ್ಸ್ ಇರಲೇಬೇಕು, ಒರಿಜಿನಲು ಇರಬೇಕು. ಹೌದು. ಜೆರಾಕ್ಸಿಗೆ ನೀವು ಸೆಲ್ಫ್ ಅಟೆಸ್ಟ್ ಮಾಡ್ಕೊಂಡ್ರೆ ಬೆಟರು. ಆಮೇಲೆ ಆಧಾರ್ ಕಾರ್ಡು, ಆಮೇಲೆ ಪಾಸ್ಪೋರ್ಟಿಗೆ ಲೈಕ್ ನೀವೇನಾದ್ರೆ ಬೇರೆ ಪ್ರೂಫ್ ಅಡ್ರೆಸ್ ಆಫ್ ಕಮ್ಯುನಿಕೇಶನ್, ನೀವು ರೆಂಟಲ್ ಹೌಸಲ್ಲಿ ಇದ್ದರೆ ರೆಂಟಲ್ ಅಗ್ರಿಮೆಂಟು ಬೇಕು. ಅದರ್ವೈಸ್ ನೀವು ರೆಂಟೆಲ್ಲ ಓನ್ ಹೌಸ್ ಇದ್ದೀರಾ, ಅಲ್ಲೇ ಇದ್ದೀರಾ ಅಂದರೆ ಅದ್ರ ಅಡ್ರೆಸ್ ಪ್ರೂಫು ಆಧಾರ್ ಕಾರ್ಡಲ್ಲಿ ಇದ್ದರೆ NF. ಬಟ್ ಮೇನ್ ಅಂದರೆ ಆಧಾರ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡು, ಅಪ್ಲಿಕೇಶನ್ ಫಾರ್ಮ್, ಈ 3 ತುಂಬಾ ಮೇನ್. ಒರಿಜಿನಲ್ ಕೂಡ ಬೇಕು, ಕಾಪಿ ಜೆರಾಕ್ಸ್ ಕೂಡ ಇರಬೇಕು. ಒಂದು 2 ಸೆಟ್ ಆಫ್ ಜೆರಾಕ್ಸ್ ಕಾಪಿ ಇಟ್ಕೊಂಡು ನಮ್ಮ ಸಿಗ್ನೇಚರ್ನ ಅದಕ್ಕೆ ಹಾಕಿ ಪಿನ್ ಮಾಡ್ಕೊಂಡು ಹೋದರೆ ನಮಗೆ ತುಂಬಾ ಈಸಿ ಪ್ರಾಸೆಸ್ ಆಗುತ್ತೆ. ಆ್ಯಕ್ಚುಲಿ ನಾನು ಹೋಗೋ ಹಿಂದಿನ ದಿನ ಇವ್ರು ಕುತ್ಕೊಂಡು ಒಳ್ಳೆ LKG ಮಕ್ಳನ್ನ ಸ್ಕೂಲಿಗೆ ಕಳಿಸ್ತಾರಲ್ಲ ಆ ಥರ ಫುಲ್ ಕುತ್ಕೊಂಡು ಪ್ರಿಪೇರ್ ಮಾಡಿ ಇದನ್ನ ಇಲ್ಲಿ ಕೊಡಬೇಕು ಅಂತ ನೀಟಾಗಿ ಪಿನ್ ಮಾಡಿ ಸಿಗ್ನೇಚರ್ ಎಲ್ಲ ಹಾಕಿ ಸೆಟ್ ಮಾಡಿ ನನಗೆ ಕಳಿಸಿದ್ರು. ಬೆಳಗ್ಗೆ ಪಾಸ್ಪೋರ್ಟ್ ಆಫೀಸ್ಗೆ ಒಂದು 9-9:30 ಹಂಗೆ ರೀಚ್ ಆದೆ. ಸೊ ಇದು ಸ್ಲಾಟ್ 9:45 ಇಂದ, ಸೊ 9:30 ರೀಚ್ ಆದ್ವಿ. ಸೊ ಸ್ಲಾಟ್ ಮುಗಿಸೋವರಷ್ಟೇ 11 ಆಗಿತ್ತು ಅಷ್ಟೇ. ವಿತಿನ್ 11 o'clock ಒಳಗೆ ನಂದೆಲ್ಲ ಮುಗ್ದೋಗಿತ್ತು. ತತ್ಕಾಲ್ ಇತ್ತು ಅಂದರೆ ಅಲ್ಲಿ ಪ್ರಾಸೆಸ್ ಬೇಗ ಆಗುತ್ತೆ, ಪ್ರಿಫರೆನ್ಸ್ ಕೊಡ್ತಾರೆ ತತ್ಕಾಲಲ್ಲಿರೋರಿಗೆ ಬೇಗನೆ. ಅದರ್ವೈಸ್ ಹಾಫ್ ಡೇ ಅಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಇಫ್ ಯು ಆರ್ ಗೋಯಿಂಗ್ ವಿತೌಟ್ ತತ್ಕಾಲ್ ಅಪ್ಲಿಕೇಶನ್ ಫಾರ್ಮ್. ಸೊ ನನಗೆ ಅರ್ಜೆಂಟ್ ಇದ್ದಿದ್ದರಿಂದ ತತ್ಕಾಲಲ್ಲಿ ಅಪ್ಲೈ ಮಾಡಿ ಬೇಗ ಮುಗ್ದೋಯ್ತು. ಒಳಗಡೆ ಕರೆದ್ರು, ಎಲ್ಲ ಪ್ರಾಸೆಸ್ ಬೇಗ ಮುಗ್ದೋಯ್ತು. ಸ್ವಾತಿ ಸೆಕ್ಷನ್ A, ಸೆಕ್ಷನ್ B, ಸೆಕ್ಷನ್ C ಎಲ್ಲ ಬೇಗ ಮುಗಿಸಿ 11 o'clock ಅಷ್ಟರಲ್ಲಿ ಮುಗ್ದೋಯ್ತು. ಸೊ ನಾನು ಆಫೀಸ್ಗೆ ಲೀವ್ ಹಾಕೋಂಥ ಸಿಚುವೇಶನ್ ಕೂಡ ರೈಸ್ ಆಗಿಲ್ಲ. ಆ್ಯಂಡ್ ಅವತ್ತೇ ನನಗೆ ಪೊಲೀಸ್ ಸ್ಟೇಷನಿಂದ ಮೆಸೇಜ್ ಬಂತು, ನಾಳೆ ಪೊಲೀಸ್ ವೆರಿಫಿಕೇಷನ್ಗೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂದ್ಬಿಟ್ಟು. ಸೊ ಹೋದ್ವಿ. ಅಲ್ಲೂ ರೆಂಟಲ್ ಹೌಸಲ್ಲಿ ಇದ್ರಿ ಅಂದರೆ ರೆಂಟಲ್ ಅಗ್ರಿಮೆಂಟ್ ತೊಗೊಂಡೋಗೋದು ವಾಸಿ. ಆ್ಯಂಡ್ ಅಡ್ರೆಸ್ ಪ್ರೂಫಲ್ಲಿ ಯಾವ ಅಡ್ರೆಸ್ ಇದೆಯೋ ಅದೇ ಅಡ್ರೆಸ್ಸಲ್ಲಿದ್ದು ಅದೇ ರೆಂಟಲ್ ಅಗ್ರಿಮೆಂಟ್ ತೊಗೊಂಡೋಗೋದು ಬೆಸ್ಟು. ಇಲ್ಲ ಅಂದರೆ ನೀವು ಆಧಾರ್ ಕಾರ್ಡಲ್ಲಿ ಮತ್ತೆ ಅಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟೆ ನೀವು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡೋದು ಒಳ್ಳೇದು ಅಲ್ವಾ. ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ತಗೊಂಡೋಗಿದ್ವಿ ನಾವು. ಬಿಕಾಸ್ ಇಲ್ಲಿ ಇವಳ್ದು ಅಡ್ರೆಸ್ ಇದು ಪರ್ಮನೆಂಟ್ ಇರಲಿಲ್ಲ. ಸೊ ಅದು ರೆಂಟಲ್ ಅಗ್ರಿಮೆಂಟ್ ಆಗಿರೋದ್ರಿಂದ ಪರ್ಮನೆಂಟ್ ಅಡ್ರೆಸ್ಗೆ ನಾವು ಊರಿನ ಅಡ್ರೆಸ್ ಮಾಡಿಸ್ಬೇಕಿತ್ತು. ಸೊ ನಾವು ಮ್ಯಾರೇಜ್ ಸರ್ಟಿಫಿಕೇಟು ನೀಡೆಡ್ ಆಗಿತ್ತು ನಮಗೆ. ಸೊ ಅದು ಮ್ಯಾರೇಜ್ ಸರ್ಟಿಫಿಕೇಟು ನೀವು ಕಾವೇರಿ ಆನ್ಲೈನ್ ಅಂತ ಒಂದು ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಇದೆ ಕರ್ನಾಟಕದ್ದು. ಸೊ ದೇರ್ ವಿ ಕ್ಯಾನ್ ಗೋ ಫಾರ್ ರಿಜಿಸ್ಟ್ರೇಷನ್ ಆಫ್ ಮ್ಯಾರೇಜ್ ಅಂತ. ಇದರಲ್ಲಿ ನಿಮ್ ಸೆಲ್ಫ್ ಚೆಕ್ ಇನ್ ಮಾಡ್ಬೋದು ಬ್ರೋಕರ್ಸ್ ಮೂಲಕ. ನಮಗೆ ಸ್ವಲ್ಪ ಅರ್ಜೆಂಟ್ ಇದ್ದಿದ್ರಿಂದ ಇಲ್ಲೇ ಒಂದು ಬ್ರೋಕರ್ ಏಜೆನ್ಸಿ ತರ ಇದೆ, ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಮ್ಯಾರೇಜ್ ಸರ್ಟಿಫಿಕೇಟ್ ಅದು ವಿದಿನ್ 1 ಡೇನೇ ಸಿಕ್ಬಿಡ್ತು ನಮಗೆ. ಸೊ ಅದೆಲ್ಲ ಪ್ರಾಸೆಸ್ ಆಗಬೇಕು ಅಂದರೆ ಅಫ್ಕೋರ್ಸ್ ವಿ ಹ್ಯಾವ್ ಟು ಸ್ಪೆಂಡ್ ಸಮ್ ಅಮೌಂಟ್ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಆಗಿ. ಲೈಕ್ ನಾವು ಹಿಂಗೆ ತತ್ಕಾಲಕ್ಕೆ ಜಾಸ್ತಿ ಅಮೌಂಟ್ ಬುಕ್ ಮಾಡ್ತೀವಿ, ಲೈಕ್ ಎವ್ರಿಥಿಂಗ್ ಇಸ್ ಹೌದು. ಆ್ಯಂಡ್ ವಿತೌಟ್ ತತ್ಕಾಲ್ ನೀವು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ 1500-1400 ಆಗುತ್ತಲ್ಲೇನಾ? 1500 ಆಗುತ್ತೆ. ಬಟ್ ವಿತ್ ತತ್ಕಾಲ್ ಅಂದರೆ 3000 ಯು ಹ್ಯಾವ್ ಟು ಸ್ಪೆಂಡ್ ಡಬಲ್.
ಅದರಿಂದನೇ ಒಬ್ವಿಯಸ್ಲಿ ಅಲ್ಲೆಲ್ಲ ಬೇಗ ಬೇಗ ಮುಗಿದು ಬೇಗ ಬೇಗ ಕಳಿಸೋದು. ಸೊ 3000ನ ತತ್ಕಾಲಲ್ಲಿ ಪಾಸ್ಪೋರ್ಟ್ ಅಪ್ಲೈ ಮಾಡೋದಕ್ಕೆ ಬೇಕಾಗುತ್ತೆ. ಕರೆಕ್ಟ್. ಆಮೇಲೆ ಪೊಲೀಸ್ ವೆರಿಫಿಕೇಶನ್ ಆಯಿತು, ಅಲ್ಲಿಂದ ಎಲ್ಲ ಸಿಗ್ನೇಚರ್ ಸಿಕ್ತು. ಅದೇ ದಿನ ನನಗೆ ಪಾಸ್ಪೋರ್ಟ್ ಕೂಡ ಆಲ್ರೆಡಿ ಶಿಪ್ಮೆಂಟ್ ಆಗಿರುತ್ತೆ. ತತ್ಕಾಲಲ್ಲಿ ಬುಕ್ ಮಾಡೋದ್ರಿಂದ ಶಿಪ್ಮೆಂಟ್ ಪ್ಯಾರಲಲಿ ಆಗಿರುತ್ತೆ, ಪೊಲೀಸ್ ವೆರಿಫಿಕೇಶನ್ ಪ್ಯಾರಲಲ್ ನಡೆಯುತ್ತೆ. ಸೊ ತತ್ಕಾಲ್ ಮಾಡಿದವರಿಗೆ ಅವ್ರ ನೆಸೆಸರಿ ಕ್ವಶನ್ಸ್ ಇರುತ್ತೆ, ಏನಕ್ಕೋಸ್ಕರ ತತ್ಕಾಲ್ ಎಮರ್ಜೆನ್ಸಿ ಇದೆ ನಿಮಗೆ, ಡಿಪೆಂಡೆನ್ಸಿ ಏನಿದೆ ಅಂತ ಎಲ್ಲ ಕೇಳ್ತಾರೆ. ಸೊ ಅಷ್ಟೇ, ಪೊಲೀಸ್ ವೆರಿಫಿಕೇಶನ್ ಇಫ್ ದ ವ್ಯಾಲಿಡ್ ಪ್ರೂಫ್ಸ್ ಆರ್ ದೇರ್ ದೆನ್ ದೇ ವಿಲ್ ನಾಟ್ ಅಬ್ಜೆಕ್ಟ್ ಎನಿಥಿಂಗ್. ಏನೂ ಇಲ್ಲ, ಬೇಗ ಬೇಗ ಮುಗಿಸ್ಬಿಟ್ಟು ಕಳಿಸ್ತಾರೆ ಪೊಲೀಸ್ ಸ್ಟೇಷನಲ್ಲಿ. ಎಸ್, ಸೊ ಇದಾಗಿತ್ತು ನನ್ನ ಪಾಸ್ಪೋರ್ಟ್ ಸ್ಟೋರಿ. ನೀವು ಎಲ್ಲ ಪಾಸ್ಪೋರ್ಟ್ ಅಪ್ಲೈ ಮಾಡೋದಿದ್ರೆ ತತ್ಕಾಲ ಅಥವಾ ವಿತೌಟ್ ತತ್ಕಾಲ ಆಗಲಿ ಆನ್ಲೈನ್ ಅಪ್ಲೈ ಮಾಡಿ ಬೇಗ ಬೇಗ ಮುಗಿಸ್ಕೊಳ್ಳಿ. ನಂತರ ಈ ರೀತಿ ಟ್ರಿಪ್ ಪ್ಲ್ಯಾನ್ ಮಾಡೋ ಟೈಮಲ್ಲಿ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ರೆ ಸ್ವಲ್ಪ ರಿಸ್ಕ್. ಇವತ್ತು ನಾವು ಪ್ಯಾಕ್ ಮಾಡ್ತಾ ಇದ್ವಿ. ಸೊ 5 ಡೇಸ್ಗೆ ಪ್ಯಾಕ್ ಮಾಡೋದಕ್ಕೆ ನಾವು ಜಾಸ್ತಿ ಔಟ್ಫಿಟ್ಸ್ ಇಟ್ಕೊಂಡಿಲ್ಲ, 5 ಔಟ್ಫಿಟ್ಸ್ ಇಟ್ಕೊಂಡಿದ್ದೀವಿ. ಬಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಲೇ ಹೇಳಿಲ್ಲ ನಾನು, ಹೋಗೋದು ವ್ಲಾಗಲ್ಲೆಲ್ಲ ಏನಿಷ್ಟ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ಇವತ್ತು ಹೇಳಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸ್ವಲ್ಪ ಸರ್ಪ್ರೈಸ್ ಇರಲಿ. ನಂಗೆ ಗೊತ್ತು ತುಂಬ ಜನ ಕ್ಯೂರಿಯಾಸಿಟಿ ಇರಲ್ಲ, ಇವಳು ಎಲ್ಲಾದರೂ ಹೋಗ್ಲಿ ಬಿಡು ಅಂತ ಅನಿಸಿರುತ್ತೆ. ಆದ್ರೂ ಕೆಲವ್ರಿಗೆ ಗೊತ್ತು, ಮೋಸ್ಟ್ ಆಫ್ ದ ನನ್ನ ಕ್ಲೋಸ್ ಸರ್ಕಲ್ ಇರೋರಿಗೆಲ್ಲ ಗೊತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ. ಸೊ ಕೀಪ್ ವೇಟಿಂಗ್, ನೆಕ್ಸ್ಟ್ ವ್ಲಾಗಲ್ಲಿ ನಾನು ಖಂಡಿತ ಹೇಳ್ತೀನಿ. ಆ್ಯಂಡ್ ಇದರಿಂದ ಪ್ಯಾಂಟು. ಸೊ 5 ಡೇಸ್ಗೆ ಆಗುವಂಥ ಪ್ಯಾಕಿಂಗ್ ನಾವು ಇವತ್ತು ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಡಿಮಾರ್ಟ್ಗೆ ಹೋಗಿ, ಆ್ಯಕ್ಚುಲಿ ನಮ್ಮ ಜೊತೆ ಒಬ್ಬರು ಪ್ರೆಗ್ನೆಂಟ್ ಲೇಡಿ ಬರ್ತಿದ್ದಾರೆ, ಆಮೇಲೆ 2 ವರ್ಷದ ಪಾಪು ಬರ್ತಿದ್ದಾಳೆ. ಸೊ ಅವ್ರಿಗೆಲ್ಲ ಆಗೋ ಥರ ನಾವು ಫುಡ್ನ ನಾವು ಅಲ್ಲೇ ಡಿಪೆಂಡ್ ಆಗೋದಕ್ಕೆ ಆಗಲ್ಲ ಅಲ್ವಾ. ಸೊ ಅದರಿಂದ ಡಿಮಾರ್ಟಲ್ಲಿ ಕೆಲವು ಥಿಂಗ್ಸ್ನ ನಾವು ಪರ್ಚೇಸ್ ಮಾಡಿದ್ದೀವಿ. ಅದು ವ್ಲಾಗ್ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ. ನಾರ್ಮಲ್ ಸಾಲ್ಟ್ ಬದಲು ಬ್ಲ್ಯಾಕ್ ಸಾಲ್ಟ್ ಅಂತೆ. ಸೂಪು, ಅದರಲ್ಲೂ ಅವ್ರು ಒಬ್ಬೊಬ್ರಿಗೆ ಒಂದೊಂದು ಫ್ಲೇವರು. ಮೈ ಗಾಡ್. ಎಲ್ಲಿ ಬಿಲ್ ತೋರಿಸಿ. 4800 ರೂಪಾಯಿ ಟ್ರಿಪ್ಪಿಗೆ. 4842 ಇಷ್ಟು ಉದ್ದ ಬಿಲ್ಲು. ಇಷ್ಟು ಐಟಮ್ಸ್ ಒಂದು ಮನೆ ಮಾಡೋದು. ಆ್ಯಂಡ್ ಎಸ್, ನಾವು ಹೋಗ್ತಾ ಇರೋವಂಥ ಜಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ತುಂಬಾ ಚಳಿ ಇರುತ್ತೆ. ಹೋಪ್ಫುಲಿ ಸ್ನೋಫಾಲ್ ಕೂಡ ಇರುತ್ತೆ. ಬಟ್ ನಾವು ಸ್ನೋಫಾಲ್ಗೆ ಹೋಗುವಂಥ ಜಾಕೆಟ್ಸ್ ಆಗಲಿ, ನಾವು ಯೂಶ್ವಲಿ ಅಷ್ಟು ಜಾಕೆಟ್ಸ್ ಎಲ್ಲ ಪರ್ಚೇಸ್ ಮಾಡಿರಲಿಲ್ಲ. ಬಟ್ ನಮಗೆ ಗುಡ್ ಡೀಲಲ್ಲಿ ಜಾಕೆಟ್ ಸಿಕ್ಕಿದೆ, ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಸುಮ್ಮನೆ ಒಂದು ಸತಿ ಹೋಗಿ ಬರೋದಕ್ಕೆ ಈ 1000s ರೂಪೀಸ್ ಯಾರಪ್ಪ ಖರ್ಚು ಮಾಡ್ತಾರೆ ಅಂತ ನಾವು ಆಬ್ವಿಯಸ್ಲಿ ನಾನು ಸ್ವಲ್ಪ ಜಾಸ್ತಿನೇ ಜುಗ್ಗಿ. ಸೊ ಅದರಿಂದ ನಾನು ಓಮ್ ಕಲೆಕ್ಷನ್ಸ್ ಅಥವಾ ವೆಂಕಟೇಶ್ವರ ಅಂತ ಎಲ್ಲ ಔಟ್ಲೆಟ್ಸ್ ಕೆಲವ್ರಿಗೆ ಗೊತ್ತಿರುತ್ತೆ, ತುಂಬ ಕಡೆ ಅದಿದೆ. ಸೊ ಅಲ್ಲಿ ಹೋಗಿದ್ವಿ. ನೋಡಿ, ನನ್ನ ಹಸ್ಬೆಂಡ್ಗೆ ಈ ಜಾಕೆಟು, ಈ ನನ್ನ ಹಸ್ಬೆಂಡ್ಗೆ ಈ ಜಾಕೆಟ್ ಎಷ್ಟಕ್ಕೆ ಸಿಕ್ತು? 600 ರೂಪೀಸ್ಗೆ. ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ, ಇದು ರೋಡ್ಸ್ಟರ್. ಐ ಡೋಂಟ್ ನೋ ಅವ್ರು ಒರಿಜಿನಲ್ ಇಟ್ಟಿರ್ತಾರೋ ಅಥವಾ ಫಸ್ಟ್ ಕಾಪಿ ಇಟ್ಟಿರ್ತಾರೋ, ಬಟ್ ಕ್ವಾಲಿಟಿ ವೈಸ್ ಇಟ್ ಇಸ್ ಟಾಪ್ ನಾಟ್. ಅದರಿಂದ ನಾವು ಆಪ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಈ ಜಾಕೆಟು. ಆ್ಯಂಡ್ ಇದು ಅವ್ರಿಗೊಂದು ಜಾಕೆಟು, ಆ್ಯಂಡ್ ಇದು ನನಗೂ ಒಂದು ಜಾಕೆಟ್. ವಿಂಟರ್ ಜಾಕೆಟ್ಸ್ ತಗೊಳ್ಳೋರಿಗೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ವೆಂಕಟೇಶ್ವರ ಅಥವಾ ಓಮ್ ಕಲೆಕ್ಷನ್ಸ್. 500 ರೂಪೀಸ್, ಇದು 500 ರೂಪೀಸ್ ಜಾಕೆಟ್. 500-600ಗೆಲ್ಲ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಐ ಡೋಂಟ್ ಥಿಂಕ್ ವಿ ಗೆಟ್ ಎನಿವೇರ್ ಎಲ್ಸ್. ನಾವು ದೊಡ್ಡ ದೊಡ್ಡ ಅಂಗಡಿಗೆ ಹೋಗ್ತೀವಿ ಇದೇ ಥರದ್ದು ಜಾಕೆಟ್. ಟ್ರಸ್ಟ್ ಮೀ, ನಾನು ಜಯನಗರ್ ವೆಂಕಟೇಶ್ವರಲ್ಲಿ ತೊಗೊಂಡಿದ್ದು 2000 ರೂಪಾಯಿ ಹೇಳಿದ್ರು ಗೈಸ್. ಸೇಮ್ ಜಾಕೆಟ್ ಅಲ್ವೇನೋ? ಜಯನಗರ ವೆಂಕಟೇಶ್ವರದಲ್ಲ, ಸೈಡ್ ಅಂಗಡಿಯಲ್ಲಿ. ವೆಂಕಟೇಶ್ವರ ಅಂದರೆ ಅದು ವೆಂಕಟೇಶ್ವರ ಹತ್ರ ಒಂದು ವಿಂಟರ್ ಜಾಕೆಟ್ ಅಂಗಡಿ ಇತ್ತು, ಅಲ್ಲಿ 2000 ಹೇಳಿದ್ರು. ಬಟ್ ಅದೇ ಥರ ಜಾಕೆಟ್ ವೆಂಕಟೇಶ್ವರಲ್ಲಿ ವಿ ಗಾಟ್ ಇಟ್ ಫಾರ್ 600 ರೂಪೀಸ್. ಎಷ್ಟು ಚೆನ್ನಾಗಿದೆ, ಒಳಗಡೆನೂ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ವಿಂಟರ್ ಜಾಕೆಟ್ಸ್ ತಗೊಳ್ಳೋರು ಪ್ರಿಫರ್ ಮಾಡ್ಬೋದು. ಆ್ಯಂಡ್ ನಾನಂತೂ ಇದುವರೆಗೂ ಸ್ನೋಫಾಲ್ ನೋಡಿಲ್ಲ. ಸೊ ನಾವು ಹೋಗೋ ಕಡೆ ಹೋಪ್ಫುಲಿ ಸ್ನೋಫಾಲ್ ಆಗುತ್ತೆ. ಆ್ಯಂಡ್ ಇದು ಇನ್ನೊಂದು ಹಾಫ್ ಜಾಕೆಟ್, ಮೆನ್ ಜಾಕೆಟ್ ಇದು. ಆ್ಯಂಡ್ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾವು ಹೋಗ್ತಾ ಇರೋದು ವಿಂಟರ್ ಸೀಸನ್ ಆಗಿರೋ ಕಾರಣ ಇದು ಹಾಫ್ ಜಾಕೆಟ್, ಮೆನ್ ಜಾಕೆಟ್ ಅಂತ ತೊಗೊಂಡ್ವಿ. ಇದೂ ಚೆನ್ನಾಗಿದೆ. ಇದು ವೆಂಕಟೇಶ್ವರ ಓಮ್ ಕಲೆಕ್ಷನಲ್ಲಿ ತೊಗೊಂಡಿದ್ದೆ ಅನ್ಸುತ್ತೆ. ವೆಂಕಟೇಶ್ವರ ಅಲ್ಲೇ, ಇದು ವೆಂಕಟೇಶ್ವರನೇ. ನಾನು ಹಾಫ್ ಜಾಕೆಟ್ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಸೊ ಇದು ಬೇಕೇ ಬೇಕು, ಇದನ್ನು ಸ್ಕಿಪ್ ಮಾಡೋಕ್ಕಾಗಲ್ಲ. ನಾವು ಆ ಥರ ಪ್ಲೇಸ್ಗೆ ಹೋಗುವಾಗ ಈ ಥರ ಜಾಕೆಟ್ಸ್ ಬೇಕಾಗೇ ಆಗುತ್ತೆ. ಪ್ಯಾಕ್ ಮಾಡ್ತಿದ್ದೆ ಶಾರ್ಟ್ ಟಾಪ್ಸ್ನ ನಾನು ಈ ಥರ ಪೌಚ್ ಮಾಡಿ ಇಟ್ಕೊಂಡ್ರೆ ನಮ್ದಲ್ಲಿ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇದು ಶಾರ್ಟ್ ಟಾಪ್, ಅದು ಶಾರ್ಟ್ ಟಾಪ್ಸು. ಸೊ ಇವೆರಡು ಒಂದು ಪೌಚ್ ಆಗುತ್ತೆ. ಆ್ಯಂಡ್ ಈ ಪೌಚಲ್ಲಿ ನಂದು ಇನ್ನರ್ಸ್ ಇಟ್ಕೊಂಡಿದ್ದೀನಿ, ಸಾಕ್ಸ್ ಇಟ್ಕೊಂಡಿದ್ದೀನಿ, ಥರ್ಮಲ್ಸ್ ಇಟ್ಕೊಂಡಿದ್ದೀನಿ.
ಸೊ ಈ ರೀತಿ ಸ್ಲಿಪ್ಸ್, ಚೂಡಿ ಸ್ಲಿಪ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಒಂದು ಪೌಚಲ್ಲಿ ಇಟ್ಕೊಂಡಿದ್ದೆ. ಸೊ ಎನಿವೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಹಿಟ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆದಷ್ಟು ಬೇಗ ನೀವು ಎಲ್ಲ ಟ್ರಿಪ್ ಹೋಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ಬರೋ ವ್ಲಾಗ್ಸ್ ಎಲ್ಲ ನಮ್ಮ ಟ್ರಿಪ್ ವ್ಲಾಗ್ ಆಗಿರುತ್ತೆ, ಸೀರೀಸ್ ಆಗಿರುತ್ತೆ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಇಷ್ಟ ಆದರೆ ಹಿಟ್ ಲೈಕ್, ಶೇರ್, ಕಾಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ನಾವು ಪ್ಯಾಕಿಂಗ್ ಎಲ್ಲ ಮುಗಿಸಿ ಮಧ್ಯಾಹ್ನ ಊಟಕ್ಕೆ ಅಮ್ಮ ಮನೆಗೆ ಬಂದಿದ್ದೀನಿ. ಇದು ನಮ್ಮ ಅಮ್ಮ ಅವ್ರ ಅಮ್ಮ ಶಾರದಾಜಿ. ಹಾಯ್ ಮಾಡಜ್ಜಿ. ಹಾಯ್. ನನ್ ಕಲ್ಲ ಅಲ್ಲಿ ಕ್ಯಾಮ್ರಾ. ಹಾಯ್. ನಮ್ಮ ಅಜ್ಜಿದೊಂದು ರೀಲ್ಸ್ ಇವಾಗ ವೈರಲ್ ಆಗ್ತಿದೆ. ನಮ್ಮ ಅಣ್ಣ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದಾನೆ. ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ ಅವ್ನ ಅಕೌಂಟ್ ಅಲ್ಲಿ, ಚೆಕ್ ಮಾಡಿ. ಹಳೆ ಸ್ನೇಹಿತನ ಭೇಟಿಯಾಗಿ ಅಳ್ತಾ ಇದ್ರು ನಮ್ಮ ಅಜ್ಜಿ. ಅಜ್ಜಿ, ನನ್ನ ವಿಡಿಯೋಸ್ ಎಲ್ಲ ನೋಡ್ತೀಯಾ? ಯಾವಾಗ ತೋರಿಸ್ತೀನಿ? ಇದನ್ನ ಇನ್ನೊಂದ್ 2 ದಿವಸ ಬಿಟ್ಟು ತೋರಿಸ್ತೀನಿ. ಜನರಿಗೆ ಏನ್ ಹೇಳ್ತೀಯ? ನನ್ನ ವಿಡಿಯೋ ನೋಡ್ತೀಯಲ್ಲ, ಏನ್ ಹೇಳ್ತೀಯ? ಹೇಳ್ತೀನಿ ಎಲ್ಲರಿಗೂ. ನನ್ನ ಮೊಮ್ಮಗಳು ಮಾಡಿಲ್ಲ ವಿಡಿಯೋ. ಹೌದಾ? ಸರಿ, ಬೇರೆ ಏನೇನ್ ಹೇಳ್ತೀಯ ನನ್ನ ಬಗ್ಗೆ ವಿಡಿಯೋದಲ್ಲಿ? ಏನ್ ಹೇಳೋದು? ಏನಾದ್ರೂ ಹೇಳಜ್ಜಿ. ಚೆನ್ನಾಗಿ ಮಾಡ್ತಾ ಇದ್ದಾಳೆ, ಚೆನ್ನಾಗಿ ನೋಡಕ್ ಚೆನ್ನಾಗಿರುತ್ತೆ, ಆಮೇಲೆ ಖುಷಿ ಆಗುತ್ತೆ ನೋಡಿದ್ರೆ. ಏನಾದ್ರು ಟಿಪ್ಸ್ ಕೊಡ್ತೀಯಾ? ಏನ್ ಕೊಡೋದು? ಅದೇ ದುಡ್ಡಲ್ಲ, ಏನಾದ್ರು ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓ, ಆ ಥರ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸರಿ, ಆಯ್ತು. ಕನ್ಸ್ಟಲ್ ಬಿಟ್ಟು ಬೆಂಗಳೂರು ಬಂದಿದ್ಯಾ, ಹೆಂಗ ಅನ್ಸ್ತಾ ಇದೆ? ಎರಡೂ ಒಂದೇ. ಏನೇನು ಅಲ್ಲಿ ಅಷ್ಟೇ ಉಣ್ಣೋದು ಕುತ್ಕೊಂಡು ಇಲ್ಲಿ ಉಣ್ಣೋದು ಕುತ್ಕೊಂಡು. ನನ್ ಮದ್ವೆ ವಿಡಿಯೋ ನೋಡ್ತಾ ಇದ್ದಾರೆ ನೋಡಿ ಅಜ್ಜಿ. ಅಲ್ಲಿ ನೋಡು, ಅಷ್ಟೇ ಚಿಕ್ಕವರೆಲ್ಲ ಬಂದಿದ್ದಾರೆ. ಈಗ ಬರ್ತೀನಿ ನೋಡಿ ನಾನು ಸ್ವಲ್ಪ ಹೊತ್ತು. ನನ್ ಮದ್ವೆ ವಿಡಿಯೋ ನೋಡ್ತಾ ಇದೆಯಲ್ಲ, ಏನ್ ಅನ್ಸ್ತಾ ಇದೆ ನನ್ ಮದ್ವೆ ಖುಷಿ ವಿಡಿಯೋ? ಆಗ್ತಾ ಇತ್ತು. ಹಿಂಗೆ ಖುಷಿ ಆಗ್ತಾ ಇದ್ದೀನಿ ನಾನು. ಸಂತೋಷ. ನೀನ್ ನೋಡಿರ್ಲಿಲ್ಲ ಮದ್ವೆ ವಿಡಿಯೋ? ಬಂದು ನಾನು ಅಲ್ಲಂತೂ ಇಬ್ಬರು ಮಾತಾಡ್ಸಿ ಬರ್ಲಿಲ್ಲ. ಅಳ್ತಾ ಇದೆಯಲ್ಲ ಗಡಿ. ಅಳ್ತಾ. ಗಡಿ ಬಗ್ಗೆ ಏನ್ ಹೇಳ್ತೀಯ? ಚೆನ್ನಾಗಿರ್ಲಿ ತಗ, ಏನ್ ಹೇಳೋದು? ಚೆನ್ನಾಗಿರ್ಲಿ, ಕೊನೆ ತನಕ ಚೆನ್ನಾಗಿರ್ಬೇಕು. ಓಕೆ ಮ್ಯಾಮ್. ಎಲ್ರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಚೆನ್ನಾಗಿದ್ರೆ ಸಂತೋಷ ನನಗೆ. ಸರಿ, ಎಲ್ರಿಗೂ ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡಿ. ಏನನ್ನೋದು? ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಎಲ್ಲ ವಿಡಿಯೋಸ್ ಎಲ್ಲ ವಿಡಿಯೋ ನೋಡಿ. ಗೈಸ್, ನಮ್ಮಮ್ಮ ಇವತ್ತು ಬಸ್ಸಾರು, ಮುದ್ದೆ, ಕಾಳು ಮಾಡಿದ್ದಾರೆ. ನನಗಂತೂ ಸಖತ್ ಇಷ್ಟ ಈ ಮುದ್ದೆ, ಸಾರು, ಅನ್ನ, ಕಾಳು ಎಲ್ಲ. ಯಾವ ಕಾಳು ಹೇಳೋದು? ಮೊಳಕೆ ಹುಳಿ ಕಾಳು. ಮೊಳಕೆ ಹುಳಿ ಕಾಳು, ಅನ್ನ, ಸಾಂಬಾರ್, ಮುದ್ದೆ. ಒಳ್ಳೆ ಬ್ಯಾಟಿಂಗ್ ಇವತ್ತು. ನಮ್ಮಮ್ಮ ಮುದ್ದೆ ಸ್ಪೆಷಲಿಸ್ಟ್. ಮುದ್ದೆ ಚೆನ್ನಾಗಿ ಮಾಡ್ತಾರೆ, ಗಂಟಿಲ್ದೆ ಇರೋ ತರ. ಇಷ್ಟು ವರ್ಷ ಆಗಿದೆ, ನಾನು ಒಂದ್ ದಿವಸನೂ ನಿಂತ್ಕೊಂಡು ಮುದ್ದೆ ಹೆಂಗ್ ಮಾಡೋದು ಅಂತ ನೋಡಿರ್ಲಿಲ್ಲ. ಒಂದಿನ ನಿಂತ್ಕೊಂಡು ಮುದ್ದೆ ಹೆಂಗ್ ಮಾಡೋದು ಅಂತ ನೋಡ್ಕೊಂಡಿರ್ಲಿಲ್ಲ. ಇವಾಗ ಮದ್ವೆ ಆದ್ಮೇಲೆ ಒಂಚೂರು ನಿಂತ್ಕೊಂಡು ನೋಡ್ಕೊತಾ ಇದ್ದೀನಿ. ಅದು ಇವಾಗ. ಇದು ಎಷ್ಟು ವರ್ಷದಮ್ಮ ಇದು ಮುದ್ದೆ ಕೋಲು? ಅದು 25 ವರ್ಷದ. ನಾವು ಬೆಂಗಳೂರಿಗೆ ಬಂದು ಹೊಸ್ತಲ್ಲಿ ತಗೊಂಡಿದ್ದೆ ಅನ್ಸುತ್ತೆ. ಮುದ್ದೆ ಕೂಡಿಸ್ತಾ ಇದಾರೆ ಇವಾಗ. ಎಷ್ಟು ವರ್ಷದಿಂದ ಮಾಡ್ತಿದ್ಯಮ್ಮ? ಚಿಕ್ಕ ಹುಡುಗಿಂದನೂ ಮಾಡ್ತಾ ಇದ್ದು. 12 ವರ್ಷದ ಹುಡುಗಿಂದನೂ ಮುದ್ದೆ ಮಾಡಿದ್ಲು. ಹಳ್ಳಿಲಿ ಒಟ್ಟಿ ಬೆಳೆದಿದ್ದಲ್ವಾ, ಮುದ್ದೆ ಮಾಡೋದೆಲ್ಲ ಕಲ್ತ್ಕೊಂಡಿದ್ದು ಅಲ್ವಾ. ಅದು ಇವಾಗ ಯೂಸ್ ಆಗ್ತಾ ಇತ್ತು. ಒಳ್ಳೆ ಕುಕ್. ನಮ್ಮಮ್ಮ ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ. ಅಂದ್ರೆ ಈ ತರ ಅನ್ನ, ಸಾಂಬಾರ್, ಕಾಳು, ಮುದ್ದೆ, ರೊಟ್ಟಿ, ಪಲ್ಯ, ಈ ತರ ದೇಸಿ ಫುಡ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ಅಜ್ಜಿ ಗಣಿಗೇನೋ ಚೆನ್ನಾಗಿ ಪಳಗಿರೋ ಕೈ ಇದು. ಆ್ಯಕ್ಚುಲಿ ನೀವು ಊರಲ್ಲಿದ್ದಾಗ, ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಕೂಲಿ ಕೆಲಸಕ್ಕೆಲ್ಲ ಬರೋರಿಗೆಲ್ಲ ಮಾಡ್ಕೊಡ್ತಿದ್ದೆ ನಮ್ಮ ಒಂದಿಷ್ಟು ಜನಕ್ಕೆಲ್ಲ ಮಾಡಿ ಮನೆಯಲ್ಲೂ ಮುದ್ದೆ ಊಟ ಮಾಡ್ತಿದ್ರಲ್ಲ, ಎಲ್ಲರಿಗೂ ಮುದ್ದೆ ಮಾಡಬೇಕಿತ್ತು. ಡೈಲಿ ಮುದ್ದೆ ಅಲ್ಲ ಊರ ಕಡೆ. ಹೌದು. ಬಾಕಿ ಇರೋದು ಹೋಗ್ಬೇಕು ನೋಡಿ. ಅಲ್ಲೇ 2 ಮುದ್ದೆ ದಡಿ ಬುಳ್ಳೆ ರೆಡಿ ಇದೆ ನೋಡಿ. ಮುದ್ದೆ, ಸಾಂಬಾರ್, ಕಾಳು. ಈ ಬಸ್ಸಾರು, ಮುದ್ದೆ, ಕಾಳು ನನ್ನ ಫೇವ್ರೆಟ್ ಮೀಲು. ಅದು ಮದುವೆ ಆದ್ಮೇಲೆ ಫೇವ್ರೆಟ್ ಆಗಿರೋದು. ಯಾಕಂದರೆ ಮದುವೆ ಆದಮೇಲೆ ಜಾಸ್ತಿ ತಿಂತಿಲ್ವಲ್ಲ, ಅದು ಕ್ರೇವಿಂಗ್ ಶುರು ಆಯಿತು ಮದುವೆ ಆದಮೇಲೆ.
ಫೇವ್ರೆಟ್ ಮೀಲ್ನ ಇವತ್ತು ಮಧ್ಯಾಹ್ನ ಊಟ ಮಾಡ್ತಾ ಇದೀವಿ. ಅಜ್ಜಿ ಹೆಂಗಿದ್ಯ ಅಜ್ಜಿ? ಸಾಂಬಾರ ಹಾ ಇನ್ನು ಇಟ್ಕೊಂಡ್ರೆ ಬಾಟ್ಗೆ ಇನ್ನು ಮುದ್ದೆ ನುಂಗು ಇವಾಗ ಹೆಂಗಿದೆ? ಭಾರಿ ಚೆನ್ನಾಗೈತಿ. ಓಕೆ ಬಾಯ್ ಮಾಡಿ ಇವಾಗ ಎಲ್ರಿಗೂ. ಬಾಯ್.